ನಮ್ಮ ಲೈಫಲ್ಲಿ ಭಗವಂತ ಕ್ರಿಯೇಟ್ ಮಾಡಿಕೊಟ್ಟಂಥ ಒಂದು ಹೈವೇ ಇದೆ. ಕರೆಕ್ಟ್. ಸ್ಟಾರ್ಟಿಂಗ್ ಫ್ರಮ್ DOB ಇಂದ DOD ತನಕ, ಡೇಟ್ ಆಫ್ ಬರ್ತಿಂದ ಡೇಟ್ ಆಫ್ ಡೆತ್ ತನಕ ಒಂದು ಹೈವೇ ಮಾಡಿಕೊಟ್ಟಿದ್ದಾನೆ ಭಗವಂತ, ಒಂದು ಯೂನಿವರ್ಸ್. ನಾವು ಆ ದಾರಿನಲ್ಲಿ ಹೋಗ್ಬೇಕಾದ್ರೆ ಈ ಟೋಲನ್ನ ತಪ್ಪಿಸೋ ರೀತಿಯೇ ಭಗವಂತ ಕೊಟ್ಟಿರುವಂಥ ಎಥಿಕ್ಸನ್ನು, ಭಗವಂತ ಕೊಟ್ಟಿರುವಂಥ ಆ ಇಂಟಿಗ್ರಿಟಿಯನ್ನು ನಾವು ಹೇಗೆ ನಡ್ಕೋಬೇಕು ಅದನ್ನು ನಾವೇನಾದ್ರು ತಪ್ಪಿಸ್ತಾ ಹೋದೋ ಅಂತ ಇಟ್ಕೊಳ್ಳಿ, ಅವ್ನ ಲೈಫನ್ನು ಅವನು ವೆಲ್ತನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಜನ ಅನ್ಕೋಬೋದು, ತುಂಬ ಮೋಸ ಮಾಡಿದವರೇ ಮೇಲೆ ಬರ್ತಾ ಇದ್ದಾರೆ. ಕ್ಷಣಿಕ, ಆ ಕ್ಷಣಕ್ಕಷ್ಟೇ ಅವ್ನು ಕ್ರಿಯೇಟ್ ಮಾಡ್ತಾ ಇರ್ಬೋದು, ಆದರೆ ಮುಂದೆ ಒಂದಿನ ಅವನು ಬಡ್ಡಿ ಸಮೇತ ಅದಕ್ಕೆ ಪೇ ಮಾಡ್ತಾನೆ. ಸೊ ದಟ್ ಈಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಆ ಇಂಟಿಗ್ರಿಟಿನ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಮಿಸ್ಟೇಕ್ ಮಾಡೋದೇ ಇಲ್ಲಿ. ಇಂಟಿಗ್ರಿಟಿ, ಎಥಿಕ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ನು ಯಾವಾಗಲೂ ಉದ್ಧಾರ ಆಗೋದಕ್ಕಾಗೋದಿಲ್ಲ. ಈಗ ಟಾಟಾ ಅವರನ್ನು ಯಾಕೆಲ್ಲರೂ ತುಂಬ ಗೌರವಿಸ್ತೀವಿ? ಟಾಟಾ ಕಾರ್ಗಳಂತ ಹೇಳಿದ್ರೆ ಯಾಕೆ ತುಂಬ ಗೌರವ ಬರುತ್ತೆ? ಟಾಟಾ ಕಂಪ್ನಿ ಬಗ್ಗೆನೇ ಯಾಕೆ ಗೌರವ ಬರುತ್ತೆ? ನಾಟ್ ಬಿಕಾಸ್ ಆಫ್ ಜಸ್ಟ್ ಬ್ರ್ಯಾಂಡ್, ನಾಟ್ ಬಿಕಾಸ್ ಆಫ್ ದ ಲಕ್ಸುರಿ, ಬಿಕಾಸ್ ಆಫ್ ದಿ ಪರ್ಸನ್. ಅಂದರೆ ಅವ್ರು ಬಿಸ್ನೆಸ್ಸೇ ಮಾಡಿದರು, ಭಾಳ ಇಂಟಿಗ್ರಿಟಿಯಿಂದ ಮಾಡಿದರು. ಹಾಗಾಗಿ ಮನುಷ್ಯನ ದುಡ್ಡನ್ನು ವ್ಯಾಲ್ಯೂ ಮಾಡೋದಕ್ಕಿಂತ ಯಾವತ್ತೂ ಮನುಷ್ಯ ನಡ್ಕೊಂಡು ಬಂದಂಥ ಇಂಟಿಗ್ರಿಟಿನ ನಾವು ವ್ಯಾಲ್ಯೂ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಆ ಇಂಟಿಗ್ರಿಟಿನ ಮಿಸ್ ಮಾಡೋ ಅಂದರೆ, ಇಂಟಿಗ್ರಿಟಿ ಅಂತ ಹೇಳಿದ್ರೇನು, ಯಾರು ನೋಡಲಿ ಬಿಡಲಿ ನಾನು ಮಾಡೋ ಕೆಲಸ ಮಾತ್ರ ರೈಟಾಗೇ ಮಾಡ್ತೀನಿ ಅನ್ನೋಂಥದ್ದೇ ಇಂಟಿಗ್ರಿಟಿ. ಅದನ್ನು ಮಾಡಿದ್ರೆ ಮಾತ್ರ ಆ ಮಿಸ್ಟೇಕನ್ನು ಅವಾಯ್ಡ್ ಮಾಡ್ತಾರೆ. ಅಂದರೆ ಮಿಸ್ಟೇಕ್ ಅಂದರೆ ಇದರೊಳಗಡೆ ಭಗವಂತ ಸೃಷ್ಟಿ ಮಾಡಿಕೊಟ್ಟಿರೋ ಹೈವೇನಲ್ಲಿ ನಾವು ನೀಟಾಗಿ ಧರ್ಮದಿಂದ ಹೋಗಬೇಕು, ಅದನ್ನು ವಿರುದ್ಧವಾಗಿ ಹೋಗಬಾರ್ದು.